ಭಾನುವಾರ ನಮ್ಮೂರಾಗ ಸಂಕ್ರಾಂತಿ ಹಬ್ಬ ಇತ್ತು. ಬೆಳಗ್ಗೆನೇ ಎದ್ದು ಹಸುಗಳನ್ನ ನಮ್ಮ ಕರಿಯನ್ನೆಲ್ಲ ತೊಳೆದ್ಬಿಟ್ಟು ಹಸುಗಳ ಗಾಡಿನ ಸಗಣಿಯಲ್ಲಿ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಪೂಜೆ ಮಾಡಿಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಓರಿಗಳು ಬಿಡೋ ಜಾಗದಲ್ಲಿ ತುಂಬ ಜನ ಬೇರೆ ಊರುಗಳಿಂದ ಕೆಲವರು ಎತ್ತುಗಳೆಲ್ಲ ಹಿಡ್ಕೊಂಡು ಬಂದಿದ್ರು. ಅವತ್ತೇ ನಮ್ಮ ಮನುಷ್ಯದು ಅರ್ಶಿನ ಶಾಸ್ತ್ರ ಇತ್ತು. ಎಲ್ರಿಗೂ ಬೇಗ ಅರ್ಶಿನ ಇಟ್ಬಿಟ್ಟು ಹಬ್ಬ ನೋಡ್ಬೇಕು ಅಂತ ಕಾಯ್ಕೊಂಡಿದ್ರು ಪಾಪ. ಅರ್ಶಿನ ಎಲ್ಲ ಇಟ್ಬಿಟ್ಟು ನಮ್ಮ ಮನೆಗಳವ್ರನ್ನೆಲ್ಲರೂ ಟ್ಯಾಕ್ಟರ್ ಕುಡ್ಸ್ಕೊಂಡು ನಮ್ಮಪ್ಪ ಹೋದ್ರು ಹಬ್ಬ ನೋಡೋಕೆ. ಅದೇ ಟೈಮ್ಗೆ ನಮ್ಮ ಮಾವನವ್ರದ್ದು ಹಬ್ಬದ ಓರಿ ಬಂದು ಒಂದ್ಸತಿ ಹಬ್ಬದಲ್ಲಿ ಬಿಟ್ಟಿದ್ರು. ಅದು ಸೀದಾ ಊರೊಳಗಡೆ ಬಂದು ತೋಟ ಕಡೆ ಓಡ್ತಾ ಇತ್ತು. ಅದು ಎಲ್ಗಾದ್ರೂ ಹೋಗ್ಬಿಡುತ್ತೆ ಅಂತೇಳಿ ಪವನ್ ಓರಿ ಜೊತೆನೆ ಓಡ್ತಾ ಇದ್ದ. ನಾವು ಹಂಗೆ ಗಾಡಿಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. 2 ಕಿಲೋಮೀಟರ್ ಹೋದ್ರಿ. ಓರಿನ ಡೈಲಿ ಎಲ್ಲಿ ಕಟ್ಟಾಗ್ತಾ ಇದ್ರು ಅಲ್ಲೇ ಬಂದು ನಿಂತ್ಕೊಂಡಿದೆ. ಅಲ್ಲಿಂದ ಹಿಡ್ಕೊಂಬಂದು ಹಬ್ಬದಲ್ಲಿ ಬಿಟ್ರು. ಅಷ್ಟೊತ್ತಿಗೆ ಇಷ್ಟೊಂದು ಜನ ತುಂಬೋಗ್ಬಿಟ್ಟವ್ರೆ. ನಾನು ಟ್ರ್ಯಾಕ್ಟರ್ ಮೇಲೆ ಹತ್ಬಿಟ್ಟು ಯಾಕಪ್ಪ ಬೇಕು ಅಂತ. ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ರು ಓರಿಗಳು. ಈ ಸತಿ ಜನ ಸೇರಿದ್ರು, ಆದರೆ ಓರಿಗಳು ಅಷ್ಟೊಂದು ಬಂದಿಲ್ಲ. ಯಾಕಂದ್ರೆ ಹೋದ ವರ್ಷ ಹಬ್ಬ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರು. ಆದ್ರೆ ಈ ಸತಿ ಹಬ್ಬಕ್ಕೆ 2.5 ಅವರ್ ಪರ್ಮಿಷನ್ ತಗೊಂಡು ಹಬ್ಬ ಮಾಡಿದ್ದು. ಆದ್ರೆ ಯಾರಿಗೂ ಗೊತ್ತಿಲ್ಲ ಪರ್ಮಿಷನ್ ತಗೊಂಡಿದ್ದು. ಇಲ್ಲಾಂದಿದ್ರೆ ಇನ್ನೂ ತುಂಬಾ ಓರಿಗಳು ಸೇರ್ತಾ ಇತ್ತು. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ಹಬ್ಬ ನಮ್ಮ ಹಳ್ಳಿ ಕಡೆ ಚಿಕ್ಕದಾಗಿ ಮಾಡ್ಕೊಂತಾರೆ ಅಷ್ಟೇ. ಆದ್ರೆ ತಮಿಳ್ನಾಡಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಮಾಡ್ತಾರೆ, ಎಷ್ಟೊಂದು ಜನ ಸೇರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಬ್ಬದಲ್ಲಿ ವಿನೋದ್ನು ಒಂದ್ ಓರಿ ಕುಚ್ಕೊಳ್ಳಕ್ಕೆ ಬಲೆ ಹೋದ್ನು. ಎತ್ತು ಜೊತೆಲೆ ಕುಚ್ಚಿಡ್ಕೊಂಡು ಹೋದ್ನು. ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಯ್ತು. ಹಬ್ಬ ಮುಗಿದ್ಮೇಲೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಮನೆಗೆ ಬಂದ್ರಿ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ವಿಡಿಯೋ ಎಲ್ಲ